ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ MJ ಚಾನಲ್. ಫ್ರೆಂಡ್, ನಿಮಗೆ ಗೋರ್ಮೆಂಟಿಂದ ಗೃಹಲಕ್ಷ್ಮಿ ಯೋಜನೆಯಿಂದ ಪ್ರತಿ ಮಹಿಳೆಗೂ 2,000 ಏನು ದುಡ್ಡು ಬರ್ತಿತ್ತಲ್ಲ ನಿಮ್ಮೊಂದು ಅಕೌಂಟಿಗೆ, ಪ್ರತಿ ತಿಂಗಳು 2,000. ಈ ಒಂದು ಯೋಜನೆಯ ಟೋಟಲಾಗಿ 10 ಕಂತು ಎಲ್ಲರಿಗೂ ಕೂಡ ಬಂದಿದೆ. ಟೋಟಲಾಗಿ ಮೇ ತಿಂಗಳ ಮಟ್ಟನೂ ಕೂಡ ಎಲ್ಲರಿಗೂ ಕೂಡ 2,000 ರೂಪಾಯಿ ಬಂದಿದೆ. ಆದರೆ ಇನ್ಮೇಲೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ದುಡ್ಡು 2,000 ದುಡ್ಡು ಈ ಯೋಜನೆ ಇಲ್ಲಿಗೆ ಸ್ಟಾಪ್ ಆಗಿದೆ ಫ್ರೆಂಡ್. ಯಾವುದೇ ಕಾರಣಕ್ಕೂ ಮುಂದಿನ ಗೃಹಲಕ್ಷ್ಮಿ ಯೋಜನೆ 2,000 ದುಡ್ಡು ಯಾರಿಗೂ ಕೂಡ ಬರಲ್ಲ. ಇನ್ಮೇಲೆ ಈ ಒಂದು ಯೋಜನೆಗಳು ಸ್ಟಾಪ್ ಆಗಿಬಿಟ್ಟಿದೆ. ಹಾಗೆ ಯಾರೆಲ್ಲ ನೀವು ಕಾಯ್ತಾ ಇದ್ದೀರೋ 2,000 ಏನು ದುಡ್ಡು ಯಾವಾಗ ಬರುತ್ತೆ ಅನ್ನೋದು, ಅವ್ರಿಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್. ಯಾವುದೇ ಕಾರಣಕ್ಕೂ ಈ ಒಂದು ಯೋಜನೆಯ ದುಡ್ಡು ಬರಲ್ಲ ಅಂತ ಭಾಳ ಜನ ಮಾತಾಡ್ತಾ ಇದ್ದಾರೆ. ನೀವು ಕೇಳಿರ್ಬೋದು, ಎಲ್ಲೋ ಬಸ್ ಸ್ಟ್ಯಾಂಡಲ್ಲೋ ಎಲ್ಲೆಲ್ಲೋ ಕೇಳಿರ್ಬೋದು, ಮನೆಯಲ್ಲಿ 2,000 ಇನ್ಮೇಲೆ ದುಡ್ಡು ಬರಲ್ಲ. ಏನು 3 ತಿಂಗಳದ್ದು ದುಡ್ಡು ಏನು ಬರ್ತಿತ್ತು, ಈ ಒಂದು ದುಡ್ಡು ಯಾವುದೇ ಕಾರಣಕ್ಕೂ ಬರಲ್ಲ. ಈ ಒಂದು ಯೋಜನೆ ಸ್ಟಾಪ್ ಆಗಿದೆ ಗೌರ್ಮೆಂಟಿಂದ ಅಂತ ಭಾಳ ಜನ ನೀವು ಮಾತಾಡೋದು ಕೇಳಿರ್ತೀರ. ಅದು ಕೂಡ ನೀವು ಯಾರೋ ಕೇಳಿಬಿಟ್ಟು ಈ ಯೋಜನೆ ಸ್ಟಾಪ್ ಆಗಿದೆ ಅಂದ್ಕೊಂಡ್ರೆ ಇದು ತಪ್ಪು ಫ್ರೆಂಡ್. ಈ ಒಂದು ಯೋಜನೆ ಇನ್ನೂ ಕೂಡ ಸ್ಟಾಪ್ ಆಗಿಲ್ಲ. ಗೌರ್ಮೆಂಟಿಂದ ಅಫಿಷಿಯಲ್ ಆಗಿ ಈ ಒಂದು ಕನ್ಫರ್ಮೇಷನ್ ಬಂದಿಲ್ಲ. 2,000 ದುಡ್ಡು ಕೊಡೋದು, ಈ ಒಂದು ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಮಾಡ್ತೀವಿ ಅಂತ ಬಂದಿಲ್ಲ, ಎಲ್ಲೂ ಕೂಡ ಹೇಳಿಲ್ಲ. ಈ ಒಂದು ಯೋಜನೆ ಏನೂ ಕೂಡ 3 ತಿಂಗಳಿದ್ದು, ಜೂನ್ ಜುಲೈ ಈ ತಿಂಗಳು, ಆಮೇಲೆ ಈ ಒಂದು ಆಗಸ್ಟ್, ಇನ್ನೊಂದು 2 ದಿನ ಆದರೆ ಆಗಸ್ಟ್, ಈ ಟೋಟಲಾಗಿ 3 ತಿಂಗಳದ್ದು ಟೋಟಲಾಗಿ ಒಂದೇ ಸಲ ಹಾಕ್ತಾರಂತ ಹೇಳಿದ್ದಾರೆ ಫ್ರೆಂಡ್. ಆದರೆ ಈ ಒಂದು ಯೋಜನೆ ಸ್ಟಾಪ್ ಮಾಡ್ತಾರಂತ ಯಾವುದೇ ಕಾರಣಕ್ಕೂ ಗೌರ್ಮೆಂಟ್ ಹೇಳಿಲ್ಲ. ಜನಗಳು ಹಾಗೆ ಮಾತಾಡ್ಕೊತಿದ್ದಾರೆ. ಈ ಒಂದು ಜನ ಮಾತಾಡಿದ್ದನ್ನು ಯಾರು ಕೂಡ ಕೇಳಬೇಡಿ. ಕನ್ಫರ್ಮ್ ಆಗಿ ಗೌರ್ಮೆಂಟಿಂದ ಈ ಒಂದು ಯೋಜನೆ ಸ್ಟಾಪ್ ಆಗಿದೆ ಅಂದರೆ ಅಷ್ಟೇ ನೀವು ಕರೆಕ್ಟಾಗಿ ಸ್ಟಾಪ್ ಆಗಿದೆ ಅಂತ ಅರ್ಥ. ನೀವು ಎಲ್ಲಿ ಬೇಕೋ ಅಲ್ಲಿ ಕೇಳ್ಕೊಂಡು ಹೋದರೆ ಸ್ಟಾಪ್ ಆಗಿದೆ ಗೃಹಲಕ್ಷ್ಮಿ ಯೋಜನೆಯ. ಇನ್ನು 3 ತಿಂಗಳು ಹಣ ಏನು ಹಾಕಬೇಕಲ್ಲ, 3 ತಿಂಗಳೆಲ್ಲ ಇನ್ಮೇಲೆ ಬರೋದಿಲ್ಲ ಅಂದ್ಕೊಂಡು ನೀವು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಬಂದೇ ಬರುತ್ತೆ. 3 ತಿಂಗಳದ್ದು ಒಂದೇ ಸಲಿಗೆ ಹಾಕ್ತಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಏನೋ ಮಾಹಿತಿ ಸಿಕ್ಕರೆ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಈ ಒಂದು ತಪ್ಪು ಸಂದೇಶವನ್ನು ಯಾರು ಕೂಡ ಕೇಳಬೇಡಿ ಫ್ರೆಂಡ್. ಈ ಒಂದು ವಿಡಿಯೋದಲ್ಲಿ ಈ ರೀತಿ ತಿಳಿಸಿದ್ದೀನಿ. ನಿಮಗೆ ಬೇಜಾರಾಗ್ಬೋದು. ಮೊದಲಿಗೆ ಹೇಳಿದ್ದು ಏನಂತಂದರೆ, ಸ್ಟಾಪ್ ಆಗಿದೆ ಅಂತ ನಾನು ಯಾಕೆ ಹೇಳಿದೆ ಅಂದರೆ, ಇದೇ ರೀತಿ ನೀವು ನಂಬ್ತೀರಾ. ನನ್ನ ಒಂದು ವಿಡಿಯೋ ನೋಡಿ ಮೊದಲಿಗೆ ನಂಬಿದ್ರಿ, ಆದರೆ ಆಮೇಲೆ ಗೊತ್ತಾಯಿತು ಈ ಒಂದು ಯೋಜನೆ ಸ್ಟಾಪ್ ಆಗಿಲ್ಲ ಅಂತ. ಈ ರೀತಿ ಭಾಳ ಜನ ಮಾತಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಕನ್ಫರ್ಮ್ ಆಗಿ ತಿಳಿಸಿದ್ದೀನಿ ಫ್ರೆಂಡ್. ಈ ಒಂದು ವಿಷಯ ತಿಳ್ಕೊಂಡಿರ ಅಂದರೆ ಇನ್ಮೇಲೆ ಎಲ್ಲೂ ಕೂಡ ನೀವು ಈ ರೀತಿ ಸುಳ್ಳು ಮಾತನ್ನು ನೀವು ಕೇಳಲ್ಲ ಅಂದ್ಕೊತೀನಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಕಂಪ್ಲೀಟಾಗಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಿಮಗೆ ಅನಿಸ್ತಾ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡಿಗೆ ಶೇರ್ ಮಾಡಿ ಅಂತ ಈ ವಿಡಿಯೋಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಅಂತ ವಿಡಿಯೋ ಶೇರ್. ಟೇಕ್ ಕೇರ್, ಬಾಯ್.